ಸ್ನೇಹಿತರೆ ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋಗೋಸ್ಕರ ಬಂದಿರುವಂತಹ ಮತ್ತು ಮತ್ತೆ ಮತ್ತೆ ಕೃತಜ್ಞತಾ ಹಬ್ಬದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇವತ್ತು 8ನೇ ದಿನ. ಕಳೆದ 7 ದಿನಗಳಲ್ಲಿ ನಾವು ಕೃತಜ್ಞತೆಯ ಬಗ್ಗೆ ಹೊಂದಿಕೊಂಡು ಪ್ರಾಕ್ಟೀಸಸ್ಗಳನ್ನ ಮಾಡಿದ್ವಿ. ಇವತ್ತಿನ ದಿನ ನಾನು 19ನೇ ಜನವರಿ ಕೆಲವೊಂದು ವಿಚಾರಗಳನ್ನು ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಪ್ರಾಕ್ಟೀಸ್ ಇರೋದಿಲ್ಲ ಇವತ್ತು, ಆದ್ರೆ ಕೃತಜ್ಞತೆಯ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಮೊದಲ ಪ್ರಶ್ನೆ, ಕೃತಜ್ಞತೆ ಎಂದರೆ ಏನು ಅಂತ. ಒಳ್ಳೆಯ ವಿಷಯಗಳಿಗೆ ಮೆಚ್ಚುಗೆಯನ್ನ ತೋರಿಸುವಂತಹ ಒಂದು ಗುಣ. ಇದನ್ನು ನಾನು ಕೃತಜ್ಞತೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಜನರಲ್ಲಿ ಇರುವಂತಹ ಎರಡು ತುಂಬಾ ಕೆಟ್ಟ ಗುಣಗಳು ಅಂತ ಹೇಳೋದಾದ್ರೆ, ಅಥವಾ ನಮ್ಮ ಮನಸ್ಸಿನ ತುಮುಲವನ್ನ ಜಾಸ್ತಿ ಮಾಡುವಂತಹ ಗುಣ ಅಂತಂದ್ರೆ, ಮೊದಲನೇದು ಭಯ ಆಗುವಂಥದ್ದು. ಯಾವುದೇ ರೀತಿಯ ಭಯ, ಅವ್ಯಕ್ತ ಭಯ ಅಥವಾ ಯಾವುದೇ ರೀತಿಯ ಭಯ. ಎರಡನೇದು ಕೋಪ, ಸಿಟ್ಟು. ಇದು ಲೋಯರ್ ವೈಬ್ರೇಟರಿ, ಕೆಳಗಡೆಯ ಮನಸ್ಸನ್ನ ಕೆಳಗಡೆ ತೆಗೆದುಕೊಂಡು ಹೋಗುವಂತಹ ಗುಣಗಳು. ಇವೆರಡನ್ನು ಕೂಡ ಮೀರಿ ನಮ್ಮ ಮನಸ್ಸಿನ ಸ್ಥಿತಿಯನ್ನ ಲವ್, ಕಂಪ್ಯಾಷನ್, ಪ್ರೀತಿ, ಕರುಣೆ ಇತ್ಯಾದಿಗೆ ಬದಲಾಯಿಸಲಿಕ್ಕೆ ಈ ಗ್ರಾಟಿಟ್ಯೂಡ್ ಅಭ್ಯಾಸ ತುಂಬಾ ಅನುಕೂಲ ಆಗುತ್ತೆ. ಸೊ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಗೆ ಕೋಪ ಬರೋದು ತುಂಬಾ ಸಾಧ್ಯತೆ ಕಡಿಮೆ ಅಲ್ವಾ? ಹಾಗೇನೆ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಗೆ ಭಯ ಆಗುವಂತಹ ಸಾಧ್ಯತೆ ಕೂಡ ಬಹಳ ಕಮ್ಮಿ. ಅದರಿಂದ ಈ ಎರಡು ಮುಖ್ಯವಾದಂತಹ ನೆಗೆಟಿವ್ ಆಸ್ಪೆಕ್ಟ್ಸ್ ನಮ್ಮ ಲೈಫ್ ಅಲ್ಲಿ ಇರುವಂತದ್ದು ಭಯ ಮತ್ತು ಕೋಪ. ಇದರಿಂದ ಆಚೆ ಬರೋದಕ್ಕೆ ಈ ಕೃತಜ್ಞತೆಯ ಅಭ್ಯಾಸ ತುಂಬಾ ಅನುಕೂಲ ಮಾಡಿಕೊಡ್ತದೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ವಾಟ್ ಎವರ್ ಯು ಎಪ್ರಿಸಿಯೇಟ್ ಎಪ್ರಿಸಿಯೇಟ್ಸ್ ಅಂತ. ಸೊ ಇಂಗ್ಲಿಷ್ ನ ಈ ಎಪ್ರಿಸಿಯೇಟ್ ಶಬ್ದಕ್ಕೆ ಎರಡು ರೀತಿಯ ಅರ್ಥಗಳು. ಒಂದು ಪ್ರಶಂಸೆ ಮಾಡೋದು, ಎಪ್ರಿಸಿಯೇಷನ್ ಅಂತ. ಇನ್ನೊಂದು ಬೆಲೆ ಎಪ್ರಿಸಿಯೇಟ್ ಆಗುತ್ತೆ ಅಂತ ಹೇಳೋದು ಕೇಳಿರ್ತೀವಿ. ಅಂದ್ರೆ ಬೆಲೆ ಹೆಚ್ಚಾಗತ್ತೆ, ವಾಹನದ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗುತ್ತೆ. ಆಮೇಲೆ ಆಸ್ತಿ ಅಥವಾ ನೀವೇನಾದ್ರು ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರ ಬೆಲೆ ಜಾಸ್ತಿ ಆಗತ್ತೆ, ಎಪ್ರಿಶಿಯೇಟ್ ಆಗತ್ತೆ ಅಂತ ನೀವು ಕೇಳಿರ್ತೀರಿ. ಸೊ ಸೇಮ್ ವರ್ಡ್, ಒಂದೇ ವರ್ಡ್ಗೆ ಎರಡು ತರಹದ ಅರ್ಥ. ವಾಟ್ ಎವರ್ ಯು ಎಪ್ರಿಸಿಯೇಟ್ ದಟ್ ಎಪ್ರಿಶಿಯೇಟ್ಸ್. ನಾವು ಯಾವುದನ್ನ ಹೆಚ್ಚು ಪ್ರಶಂಸಿಸ್ತೀವೋ ಅಥವಾ ಮೆಚ್ಚುಗೆ ವ್ಯಕ್ತಪಡಿಸ್ತೀವೋ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಕಳೆದ 7 ದಿನಗಳಲ್ಲಿ ನಾವು ಮಾಡಿದಂತಹ ಕೆಲಸ ಇಷ್ಟೇ. ನಮ್ಮಲ್ಲಿರುವಂತಹ ವಿಚಾರಗಳನ್ನ, ಒಳ್ಳೆಯ ವಿಚಾರಗಳನ್ನ ನಾವು ಹೆಚ್ಚು ಹೆಚ್ಚು ಗಮನ ಕೊಡ್ತಾ ಹೋದ್ವಿ. ಇವಾಗ ಏನಾಯ್ತು ಅಂತಂದ್ರೆ, ಆಟೋಮೆಟಿಕಲಿ ನಾವೇನು ಎಕ್ಸ್ಟ್ರಾ ಕೆಲಸ ಮಾಡಿದಲೆ ಅದರ ವ್ಯಾಲ್ಯೂ ನಮ್ಮ ಲೈಫಲ್ಲಿ ಜಾಸ್ತಿ ಆಗಿದೆ ಅನ್ನುವಂಥ ಭಾವನೆ ನಮ್ಗೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಇದನ್ನ ನೀವು ಒಪ್ತೀರಿ ಅಂತ ನಾನು ಭಾವಿಸ್ತೇನೆ. ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಖಂಡಿತ ತಿಳಿಸಿ. 7 ದಿನದ ಪ್ರಾಕ್ಟೀಸ್ ನಲ್ಲಿ ನಿಮ್ಗೆ ಏನೇನೋ ಬದಲಾವಣೆ ಆಯ್ತು ಅಂತ. ನೀವು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ಖಂಡಿತವಾಗಿ ದಿನ 1ರಿಂದ 7 ನಾವು ಮಾಡಿದಂತಹ ಪ್ರಾಕ್ಟೀಸಸ್ ಗಳನ್ನ ಖಂಡಿತ ಪ್ರಾಕ್ಟೀಸ್ ಮಾಡಿ. ಎಸ್ಪೆಷಲಿ ನಿನ್ನೆ ದಿನ ಮಾಡಿರುವಂತಹ ಸಮರಿ ಪ್ರಾಕ್ಟೀಸ್, ಅಂದ್ರೆ 1ರಿಂದ 6ನೇ ದಿನ ತನಕ ನಾವು ಮಾಡಿದಂತಹ ಪ್ರಾಕ್ಟೀಸ್ ಅನ್ನ ಖಂಡಿತ ನೀವು ಪ್ರಾಕ್ಟೀಸ್ ಮಾಡಿ. ಇದರ ಪ್ರಯೋಜನಗಳನ್ನ ಒಂದೊಂದಾಗಿ ನೋಡೋದಾದ್ರೆ, ಮೊದಲನೇದು ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗ್ತಾ ಹೋಗ್ತದೆ. ಒತ್ತಡ, ಆತಂಕ, ಖಿನ್ನತೆ ಇದನ್ನ ಕಡಿಮೆ ಮಾಡ್ತಾ ಹೋಗ್ತದೆ. ನಮ್ಮ ಮನಸ್ಸು ಸ್ಥಿಮಿತದಲ್ಲಿ ಇರ್ಲಿಕ್ಕೆ, ಖುಷಿಯಿಂದ ಇರ್ಲಿಕ್ಕೆ ಅನುಕೂಲ ಮಾಡುತ್ತೆ. ಪೂರ್ತಿ ಈ ಸೀರೀಸ್ ಮಾಡುವಂತಹ ಉದ್ದೇಶವೇ ನಮ್ಮ ಮನಸ್ಸಿನ ಗೊಂದಲಗಳು, ಸಮಸ್ಯೆಗಳು ಕಮ್ಮಿ ಆಗ್ತಾ, ಉದ್ವೇಗ, ಆತಂಕ ಕಮ್ಮಿ ಆಗ್ಲಿ ಅನ್ನುವಂತಹ ದೃಷ್ಟಿಯಿಂದ ಈ ಗ್ರಾಟಿಟ್ಯೂಡ್ ನ ಅಭ್ಯಾಸವನ್ನ ನಾವು ರೂಢಿಸಿಕೊಳ್ಬೇಕು ಅನ್ನುವಂಥ ಒಂದು ಮುಖ್ಯ ಉದ್ದೇಶದಿಂದ ಈ ಒಂದು 21 ದಿವಸಗಳ ಫೆಸ್ಟಿವಲ್ ತರಹ ಗ್ರಾಟಿಟ್ಯೂಡ್ ಫೆಸ್ಟಿವಲ್ ನ ಮಾಡ್ತಾ ಇರುವಂತದ್ದು. ಎರಡನೇದಾಗಿ ಉತ್ತಮ ದೈಹಿಕ ಆರೋಗ್ಯ. ಕೃತಜ್ಞರಾಗಿರುವಂತಹ ವ್ಯಕ್ತಿಗಳು ಒಟ್ಟಾರೆಯಾಗಿ ಅವರ
ಚೆನ್ನಾದಂತಹ ಆರೋಗ್ಯವನ್ನ ಅನುಭವಿಸ್ತಾರೆ ಅನ್ನುವಂಥದ್ದು ಸ್ಟಡೀಸ್ ನಲ್ಲಿ ಗೊತ್ತಾಗಿರುವಂತಹ ಮಾಹಿತಿ. ಇದರ ಬಗ್ಗೆ ಇಂಟರ್ನೆಟ್ ಅಲ್ಲಿ ಕೂಡ ನೀವು ಹುಡುಕ್ಬೋದು, ಸರ್ಚ್ ಮಾಡ್ಬೋದು. ನಿಮ್ಗೆ ಹೆಚ್ಚಿನ ಮಾಹಿತಿಗಳು, ಪೇಪರ್ಸ್ಗಳು ನಿಮ್ಗೆ ಸಿಗ್ತವೆ. ಕೊನೆಯದಾಗಿ ನಮ್ಮ ಸಂಬಂಧಗಳು ದೈವಿಕವಾಗಬೇಕು ಅಂತ ಇದ್ರೆ ಈ ಗ್ರಾಟಿಟ್ಯೂಡ್ ನ ಅಭ್ಯಾಸ ನಮ್ಗೆ ಖಂಡಿತ ಪ್ರಯೋಜನಕಾರಿ ಆಗತ್ತೆ. ಇತರರ ಜೊತೆ ನಾವು ಮಾತಲ್ಲಿ ಹೇಳಿದ್ರೆ ತುಂಬಾ ಒಳ್ಳೇದು. ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗದಿದ್ರೆ ಮನಸ್ಸಲ್ಲಿ ಹೇಳ್ಕೊಂಡ್ರೆ ನಮ್ಮ ಇನ್ನೊಬ್ಬರ ಜೊತೆಗಿನ ಸಂಬಂಧ ಏನಿದೆ ಅದು ಸಕಾರಾತ್ಮಕವಾಗತ್ತೆ, ಉತ್ತಮಗೊಳ್ಳುತ್ತಾ ಹೋಗುತ್ತೆ, ಕೊನೆಯದಾಗಿ ದೈವಿಕವಾಗುತ್ತೆ. ದೈವಿಕ, ಮಾನವೀಯ ಮತ್ತು ಪೈಶಾಚಿಕ 3 ಸ್ತರಗಳಲ್ಲಿ ನೋಡೋದಾದ್ರೆ ನಾವು ಹ್ಯುಮ್ಯಾನಿಟಿಯಿಂದ ಡಿವಿನಿಟಿಗೆ ಹೋಗ್ಲಿಕ್ಕೆ ಈ ಪ್ರಾಕ್ಟೀಸು ನಮಗೆ ಅನುಕೂಲ ಮಾಡ್ಕೊಡ್ತದೆ. ಕೊನೆಯದಾಗಿ ವೈಯಕ್ತಿಕ ಅಭಿವೃದ್ಧಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಸೆಲ್ಫ್ ಡೆವಲಪ್ಮೆಂಟ್ ನಮ್ಮಲ್ಲೇ ನಮಗೆ ಯಾವ ತರಹದ ಬದಲಾವಣೆಗಳು ಆಗುವಂತ ಸಾಧ್ಯತೆ ಇದೆ ಅಂತ. ಮೊದಲನೇದು ಸ್ವಾಭಿಮಾನ ಹೆಚ್ಚಾಗುತ್ತೆ, ಅಥವಾ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು, ಆತ್ಮವಿಶ್ವಾಸ ಇದು ಹೆಚ್ಚಾಗ್ತಾ ಹೋಗುತ್ತೆ. ಇದರ ಅನುಭವ ಖಂಡಿತ ನೀವು 7 ದಿವಸ ಪ್ರಾಕ್ಟೀಸ್ ಮಾಡಿದವರಿಗೆ ಆಗಿರ್ತದೆ. ನನ್ನಲ್ಲಿ ಇರುವಂತಹ ಎಷ್ಟೊಂದು ಒಳ್ಳೆಯ ಗುಣಗಳು, ನನ್ನಲ್ಲಿ ಸಿಕ್ಕಂತಹ ಅನುಗ್ರಹಗಳಿಗೆ ನಾನು ಹೆಚ್ಚು ಹೆಚ್ಚು ಫೋಕಸ್ ಅನ್ನ ಕೊಡ್ತಾ ಹೋಗ್ತಿದ್ದಾಗೇನೆ ನನ್ನ ಸೆಲ್ಫ್ ವರ್ತ್ ಅಂತ ಹೇಳ್ತದೆ, ಅಲ್ವಾ, ನನ್ನ ಬಗ್ಗೆ ನಾನು ಇಟ್ಟುಕೊಂಡಂತಹ ಮೌಲ್ಯ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ಮೊದಲನೆಯ ಪರಿಣಾಮ. ಎರಡನೇದು ಇನ್ಸ್ಪಿರೇಷನ್ ಅಥವಾ ಮೋಟಿವೇಶನ್ ಅಂತ ಹೇಳ್ತಾರಲ್ಲ, ಅದು ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ಜೀವನದಲ್ಲಿ ಹೊಸ ಗುರಿಗಳನ್ನ ಇಟ್ಕೊಳ್ಳೋದಿಕ್ಕೆ ಮನಸ್ಸು ರೆಡಿ ಆಗುತ್ತೆ. ಈಗಿರುವಂತಹ ಗುರಿಗಳನ್ನ ಹೆಚ್ಚು ಕಾನ್ಫಿಡೆಂಟ್ ಆಗಿ ನಾವು ಅದನ್ನ ಆವಿರ್ಭೂತ ಮಾಡಬೇಕು ಅಂತಾದ್ರೆ ಈ ಪ್ರೇರಣೆ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ನಾವು ಪ್ರಾಕ್ಟೀಸ್ ಅನ್ನ ಯಾವತ್ತೂ ಮಿಸ್ ಮಾಡಬಾರ್ದು. ಪ್ರಾಕ್ಟೀಸ್ ಅನ್ನ ಯಾವಾಗ ಮಿಸ್ ಮಾಡ್ತೀವೋ ಆವಾಗ ಸ್ಲೋಲಿ ರಿಸಲ್ಟ್ಗಳು ಕೂಡ ಬರುವಂತದ್ದು ಕಮ್ಮಿ ಆಗ್ತಾ ಹೋಗ್ತದೆ. ವಿ ಶುಡ್ ಫಾಲ್ ಇನ್ ಲವ್ ವಿತ್ ದ ಪ್ರಾಸೆಸ್ ಅಂತ ಈ ಮಾತನ್ನ ಕೇಳಿರ್ತೀರಿ. ರಿಸಲ್ಟ್ ಅನ್ನ ಜಾಸ್ತಿ ಫೋಕಸ್ ಮಾಡೋದಲ್ಲದೆ ನಾವು ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗುವಂಥದ್ದು. ಸೊ ಇದಕ್ಕೆ ಪ್ರೇರಣೆ ತುಂಬಾ ಮುಖ್ಯ. ಸೊ ಈ ಪ್ರೇರಣೆಯನ್ನ ಗ್ರಾಟಿಟ್ಯೂಡ್ ಹೆಚ್ಚು ಮಾಡ್ತದೆ. ಕೊನೆಯದಾಗಿ ಮನಸ್ಸು ಗ್ರೋತ್ ಮೈಂಡ್ ಸೆಟ್ಟಿಗೆ, ಬೆಳವಣಿಗೆಯ ಮನಸ್ಸಿನ ತರಹ ಬದಲಾಗ್ಲಿಕ್ಕೆ ಕೂಡ ಇದು ಸಾಧ್ಯ ಆಗುತ್ತೆ. ನನ್ನ ಜೀವನದ ಒಂದು ಮೌಲ್ಯ ಅಂತಂದ್ರೆ ಲೈಫ್ ಲಾಂಗ್ ಲರ್ನಿಂಗ್ ಅಂತ ಇಟ್ಕೊಂಡಿದ್ದೇನೆ. ಅಂದ್ರೆ ಸಾಯೋ ತನಕ ಕಲಿತಾನೆ ಇರ್ಬೇಕು. ಯಾಕಂತಂದ್ರೆ ನಮ್ಗೆ ನಾವು ಇಷ್ಟಪಟ್ಟು ಕಲ್ತ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಜೀವನ ನಮ್ಗೆ ಪಾಠ ಕಲಿಸ್ತಾನೆ ಇರ್ತದೆ, ಅದನ್ನ ನಾವು ಕಷ್ಟಪಟ್ಟು ಕಲಿಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಇಷ್ಟಪಟ್ಟು ಕಲಿಯೋದನ್ನೇ ನನ್ನ ಮೌಲ್ಯವಾಗಿ ಇಟ್ಕೊಂಡಿದ್ದೇನೆ. ಸೊ ಈ ಕಲಿಕೆಯ ಮನಸ್ಸನ್ನ ನಮ್ಗೆ ಇದು ಸೃಷ್ಟಿ ಮಾಡ್ತದೆ. ಇಂತಹ ಒಂದು ಮನೋಸ್ಥಿತಿಯನ್ನ ಪ್ರೋತ್ಸಾಹ ಕೊಡ್ತದೆ, ಇದಕ್ಕೆ ಪ್ರೋತ್ಸಾಹಿಸ್ತದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರುವಂತದ್ದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಿದ್ರೆ ಇದಕ್ಕೊಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ನೀವು ಬಂದಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾಳೆಯ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮ್ಮನ್ನ ಸಿಗ್ಲಿಕ್ಕೆ ಅನುಕೂಲ ಆಗುತ್ತೆ. ಕೊನೆಯದಾಗಿ 8ನೇ ದಿನದ ಅಭ್ಯಾಸ ಇವತ್ತಿಗೆ ಕಂಪ್ಲೀಟ್ ಆಗಿದೆ ಅನ್ನುವಂಥ ಒಂದು ಕಾಮೆಂಟ್ ಅನ್ನು ಕೂಡ ಖಂಡಿತ ನೀವು ಹಾಕ್ತೀರಿ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಜೈ ಗುರುದೇವ್. ಧನ್ಯವಾದಗಳು. ನಮಸ್ತೆ.